ರೈತ ಬಾಂಧವರೇ, ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸುಸ್ಥಿರ ಕೃಷಿ, ಉತ್ತಮ ಮಣ್ಣಿನ ಆರೋಗ್ಯ, ರಾಸಾಯನಿಕ ಮತ್ತು ಪರ್ಯಾಯ ರಸಗೊಬ್ಬರಗಳ ಸಮತೋಲಿತ ಬಳಕೆ, ಪೋಷಕಾಂಶಗಳ ನಿರ್ವಹಣೆ ಇತ್ಯಾದಿಗಳ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್, ಬೆಂಗಳೂರು. 5 ದಶಕಗಳಿಂದ ರೈತರ ಸೇವೆಯಲ್ಲಿ ತೊಡಗಿರುವ ಕರ್ನಾಟಕ ರಾಜ್ಯದ ಏಕಮಾತ್ರ ರಸಗೊಬ್ಬರ ತಯಾರಿಕಾ ಕಾರ್ಖಾನೆ. ಮಂಗಳ ಉತ್ಪನ್ನಗಳನ್ನು ಬಳಸಿ ಕೃಷಿಯಲ್ಲಿ ನಿರಂತರ ಲಾಭ ಗಳಿಸಿ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಮಂಗಳಮಯವಾಗಲಿ ನಿಮ್ಮೆಲ್ಲರ ಬದುಕು. ಪರ್ಯಾಯ ರಸಗೊಬ್ಬರಗಳ ಬಳಕೆ. ಸಸ್ಯಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ 17 ಪೋಷಕಾಂಶಗಳ ಅಗತ್ಯವಿರುತ್ತದೆ. ಇವುಗಳಲ್ಲಿ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕವು ಸ್ವಾಭಾವಿಕವಾಗಿ ದೊರೆಯಲಿದ್ದು, ಗಾಳಿ ಮತ್ತು ನೀರಿನ ಮೂಲಕ ಸಸ್ಯಗಳಿಗೆ ದೊರೆಯುತ್ತವೆ. ಇನ್ನುಳಿದ 14 ಪೋಷಕಾಂಶಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿದ್ದು, ಇವುಗಳನ್ನು ಪ್ರಧಾನ ಪೋಷಕಾಂಶಗಳೆಂದು ಹಾಗೂ ಇನ್ನುಳಿದ ಪೋಷಕಾಂಶಗಳಾದ ಗಂಧಕ, ಕಬ್ಬಿಣ, ಸತುವು, ಮ್ಯಾಗ್ನೀಷಿಯಂ, ಬೋರಾನ್, ತಾಮ್ರ, ಕ್ಯಾಲ್ಸಿಯಂ, ಮ್ಯಾಂಗನೀಸ್, ಮ್ಯಾಲಿಬಿಡ್ನಮ್, ಕ್ಲೋರಿನ್ ಮತ್ತು ನಿಕಲ್ ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳಿಗೆ ಬೇಕಾಗಿದ್ದು, ಇವುಗಳು ಲಘು ಪೋಷಕಾಂಶಗಳೆಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಯಾವುದೇ ಒಂದು ಪೋಷಕಾಂಶದ ಕೊರತೆಯಾದರೂ ಸಸ್ಯಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರಿ ಇಳುವರಿ ಕುಂಠಿತವಾಗುತ್ತದೆ. ಬೆಳೆಗಳಿಗೆ ಪ್ರಧಾನ ಹಾಗೂ ಲಘು ಪೋಷಕಾಂಶಗಳನ್ನು ಒದಗಿಸಲು ಮಣ್ಣು ಮುಖ್ಯ ಆಧಾರ. ಆದ್ದರಿಂದ ಮಣ್ಣಿಗೆ ಪ್ರಧಾನ ಹಾಗೂ ಲಘು ಪೋಷಕಾಂಶಗಳನ್ನು ಒದಗಿಸಲು ಸಾವಯವ ಗೊಬ್ಬರಗಳು, ಅಂದರೆ ಕೊಟ್ಟಿಗೆ ಗೊಬ್ಬರ, ಹನಿರೆಲೆ ಗೊಬ್ಬರ, ವಿವಿಧ ರೀತಿಯ ಹಿಂಡಿ ಮೊದಲಾದವುಗಳನ್ನು ಒದಾಗೇನೆ ನಂತರ ರಸಗೊಬ್ಬರಗಳನ್ನು ಒದಗಿಸುವುದು ಸೂಕ್ತ. ರಸಗೊಬ್ಬರಗಳಲ್ಲಿ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ನೇರವಾಗಿ ದೊರೆಯುವ ರೂಪದಲ್ಲಿದ್ದು, ಅವುಗಳ ಬಳಕೆ ಅಗತ್ಯವಾಗಿರುತ್ತದೆ. ಆದರೆ ರೈತರು ಕೇವಲ 1 ಅಥವಾ 2 ಪೋಷಕಾಂಶಗಳನ್ನು ಒದಗಿಸುವ ಯೂರಿಯಾ ಹಾಗೂ DAPಯನ್ನು ರೂಢಿಗತವಾಗಿ ಬಳಸುತ್ತಿದ್ದು, ಇವುಗಳಲ್ಲಿ ಸಾರಜನಕ ಮತ್ತು ರಂಜಕದ ಅಂಶ ಮಾತ್ರವಿರುತ್ತದೆ. ಆದರೆ ಬೆಳೆಗಳಿಗೆ ಬರ ಮತ್ತು ನಿರೋಧಕ ಶಕ್ತಿ ನೀಡಿ ಕಾಳಿನ ತೂಕ ಹೆಚ್ಚಿಸಲು ಅತ್ಯಂತ ಅವಶ್ಯಕವಾಗಿರುವ ಪೊಟ್ಯಾಷ್ ಲಭ್ಯವಿರುವುದಿಲ್ಲ. ಮಾರುಕಟ್ಟೆಯಲ್ಲಿ ವಿವಿಧ ಶ್ರೇಣಿಯ ಸಾರಜನಕ, ರಂಜಕ, ಪೊಟ್ಯಾಷ್ ಯುಕ್ತ ಬಹಳಷ್ಟು ರಸಗೊಬ್ಬರಗಳು ಲಭ್ಯವಿದ್ದು, ಶಿಫಾರಸ್ಸಿನಂತೆ ವಿವಿಧ ರಸಗೊಬ್ಬರಗಳ ಸಂಯೋಜನೆಯೊಂದಿಗೆ ಬಳಸಬಹುದಾಗಿದೆ. ಶಿಫಾರಸ್ಸಿನಂತೆ ಬೆಳೆಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಷ್ ರಸಗೊಬ್ಬರಗಳನ್ನು 4:2:1 ಅನುಪಾತದಲ್ಲಿ ಬಳಸಬೇಕಾಗುತ್ತದೆ. ಇದಕ್ಕಾಗಿ ಸಮತೋಲನಾತ್ಮಕ ರಸಗೊಬ್ಬರ ಬಳಕೆಯನ್ನು ಉತ್ತೇಜಿಸಲು ಸಂಯುಕ್ತ ರಸಗೊಬ್ಬರಗಳ ಬಳಕೆಯನ್ನು ಪ್ರೇರೇಪಿಸುವುದು ಮುಖ್ಯವಾಗಿರುತ್ತದೆ. ಅಲ್ಲದೆ ರೈತರು ಕೇವಲ ಒಂದೇ ರಸಗೊಬ್ಬರ ಆದ್ಯತೆ ನೀಡದೆ ಪರ್ಯಾಯವಾಗಿ 20-20-0-13 ಹಾಗೂ ಇತರೆ ಸಂಯುಕ್ತ ರಸಗೊಬ್ಬರಗಳಾದ 15-15-15, 10-26-26, 12-32-16, 22-22-11, 14-35-14, 17-17-17, 14-28-14, 19-19-19, 20-10-10 ಇತ್ಯಾದಿ ರಸಗೊಬ್ಬರಗಳನ್ನು ಸಹ ಬಳಸಬಹುದಾಗಿದೆ. ಮಂಗಳೂರು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್, ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಕುರಿತಾದ ಕಾರ್ಯಕ್ರಮ. ಸಂದರ್ಶನದಲ್ಲಿ ಭಾಗವಹಿಸಲಿದ್ದಾರೆ KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಶ್ರೀಮತಿ ಹೇಮಾವತಿ ಹಿರೇಗೌಡರ್, ಶ್ರೀ NH ಭಂಡಿ ಅವರು. ಇವತ್ತು ಸಮತೋಲಿತ ಗೊಬ್ಬರಗಳ ಬಳಕೆ ಕುರಿತು ತಿಳಿಸಲಿಕ್ಕೆ ICR KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಯಾದಂಥ ಶ್ರೀ NH ಭಂಡಿ ಅವರು ಹಾಗೂ ತೋಟಗಾರಿಕೆ ವಿಜ್ಞಾನಿಯಾದಂಥ ಶ್ರೀಮತಿ ಹೇಮಾವತಿ ಹಿರೇಗೌಡರವರು ನಮ್ಮೊಂದಿಗಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಬಂಡಿ ಅವರೇ, ಈಗ ಈ ಸಮತೋಲನ ಗೊಬ್ಬರಗಳ ಬಳಕೆ ಅಂದರೆ ಏನಂತ ನಮಗೆ ತಿಳಿಸ್ಕೊಡ್ರಿ. ವಿಶೇಷವಾಗಿ ಈ ಒಂದು ವಿಷಯ ಬಹಳ ಪ್ರಮುಖವಾದಂಥ ಒಂದು ವಿಷಯ. ಇಲ್ಲಿ ನಾವೇನು ಬೆಳೆಗಳನ್ನು ಬೆಳಿತೀವಿ, ಈ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ನಾವು ಇವತ್ತು
ವಿವಿಧ ರೀತಿಯ ಗೊಬ್ಬರಗಳ ಮೂಲಕ ನಾವು ಇವತ್ತು ಬೆಳೆಗಳಿಗೆ ಒದಗಿಸ್ತಾ ಇದ್ದೀವಿ. ಈ ಪೋಷಕಾಂಶಗಳನ್ನು ನಾವು ಸಾವಯವ ರೂಪದಲ್ಲಿ ಒದಗಿಸ್ಬೋದು ಅಥವಾ ಈ ರಸಗೊಬ್ಬರಗಳ ಒಂದು ರೂಪದಲ್ಲಿನೂ ನಾವು ಈ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ವಿವಿಧ ಬೆಳೆಗಳಿಗೆ ಬೇಕಾದಂಥ ವಿವಿಧ ರೀತಿಯ ಪೋಷಕಾಂಶಗಳನ್ನು ಬೆಳೆಗಳಿಗೆ ಬೇಕಾದಂಥ ನಿರ್ದಿಷ್ಟ ಪ್ರಮಾಣದಲ್ಲಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಒದಗಿಸೋದು ಬಹಳ ಮುಖ್ಯ. ಸೊ ಆ ಕಾರಣದಿಂದಾಗಿ ಬೆಳೆಗಳಿಗೆ ಬೇಕಾದಂಥ ಎಷ್ಟು ಪ್ರಮಾಣದ ಪೋಷಕಾಂಶಗಳು ಅವಶ್ಯಕತೆ ಇರ್ತವೋ ಅಷ್ಟು ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಒದಗಿಸುವುದಕ್ಕೆ ನಾವಿವತ್ತು ಏನಂತ ಕರಿಬೋದು ಅಂದ್ರೆ ಸಮತೋಲನವಾದಂಥ ಪೋಷಕಾಂಶಗಳನ್ನು ನಾವು ಕೊಡೋದು ಅಂತ ತಿಳ್ಕೊಬೋದು. ಅದರಲ್ಲೂ ಕೂಡ ಈ ರಸಗೊಬ್ಬರಗಳನ್ನು ನಾವು ಬಳಸುವಂಥ ಸಂದರ್ಭದಲ್ಲಿ ಆ ರಸಗೊಬ್ಬರದಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಪ್ರಮಾಣವನ್ನು ಗುರುತಿಸಿಕೊಂಡು ನಮ್ಮ ಬೆಳೆಗಳಿಗೆ ಎಷ್ಟು ಬೇಕು ಅಷ್ಟು ಗೊಬ್ಬರವನ್ನು ನಾವು ನಿಗದಿತ ಸಮಯಕ್ಕೆ ಮತ್ತು ಬೆಳೆಗಳಿಗೆ ಬೇಕಾದಂಥ ಸಮಯಕ್ಕೆ ಕೊಡೋದಕ್ಕೆ ಇವತ್ತು ನಾವೇನಂತ ಕರಿಬೋದು ಅಂದ್ರೆ ಸಮತೋಲನವಾದಂಥ ರಸಗೊಬ್ಬರಗಳ ಬಳಕೆ ಅಂತ ನಾವು ಇವತ್ತು ಕರಿಬೋದು. ಒಳ್ಳೆಯದು. ಈಗ ಸಮತೋಲನ ಗೊಬ್ಬರಗಳ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರಿ. ಈಗ ಆ ಸಮತೋಲಿತ ಗೊಬ್ಬರಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು ಅಥವಾ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳು ಎಷ್ಟು ಅಂತ ಸ್ವಲ್ಪ ತಿಳಿಸ್ಕೊಡ್ರಿ. ಇಲ್ಲಿ ಈ ಸಮತೋಲನವಾದಂಥ ಪೋಷಕಾಂಶ ಅಥವಾ ಸಮತೋಲನವಾದಂಥ ಗೊಬ್ಬರಗಳನ್ನು ನಾವು ಬಳಕೆ ಮಾಡಬೇಕು ಅಂದರೆ ಮೂಲತಃವಾಗಿ ನಾವು ಬೆಳೆಗಳಿಗೆ ಬೇಕಾಗುವಂಥ ಪೋಷಕಾಂಶಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ನಾವು ಮೊದಲು ಗುರುತು ಮಾಡಿಕೊಳ್ಳೋದು ಭಾಳ ಒಳ್ಳೆಯದು. ತದನಂತರ ಆ ಪೋಷಕಾಂಶಗಳನ್ನು ಉಳ್ಳಂಥ ಗೊಬ್ಬರಗಳನ್ನು ನಾವು ಬಳಕೆ ಮಾಡೋದು ಕೂಡ ಭಾಳ ಮುಖ್ಯ. ಸಾಮಾನ್ಯವಾಗಿ ನಾವು ನೋಡೋದಾದರೆ ನಮ್ಮ ಒಂದು ಬೆಳೆಗಳಿಗೆ 17 ರೀತಿಯ ಪೋಷಕಾಂಶಗಳನ್ನು ನಾವು ಒದಗಿಸಬೇಕಾಗತ್ತೆ. ಈ 17 ರೀತಿ ಪೋಷಕಾಂಶಗಳಲ್ಲಿ ಪ್ರಮುಖವಾಗಿ ನೈಸರ್ಗಿಕವಾಗಿ ಬರ್ತಕ್ಕಂಥ ಕೆಲವೊಂದಿಷ್ಟು ಪೋಷಕಾಂಶಗಳು ಕೂಡ ನಮ್ಮ ಬೆಳೆಗಳಿಗೆ ಅತಿ ಅವಶ್ಯಕ. ಅವುಗಳು ಅಂತಂದರೆ ಜಲಜನಕ, ಇಂಗಾಲ ಮತ್ತು ಆಮ್ಲಜನಕ. ಇವು ನೈಸರ್ಗಿಕವಾಗಿ ಗಾಳಿ ಮತ್ತು ನೀರಿನಿಂದ ಬೆಳೆಗಳಿಗೆ ದೊರೆಯುವಂಥ ಪೋಷಕಾಂಶಗಳು. ಇವು ಅಲ್ಲದೆ ನಮ್ಮ ಬೆಳೆಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಷ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂಥ ಪೋಷಕಾಂಶಗಳು. ಇವು ಅಲ್ಲದೆ ನಮ್ಮ ಬೆಳೆಗಳಿಗೆ ಗಂಧಕ ಇರ್ಬೋದು, ಸತುವು ಇರ್ಬೋದು, ಕಬ್ಬಿಣ ಇರ್ಬೋದು, ಇವು ಕೂಡ ಕೆಲವೊಂದಿಷ್ಟು ಪೋಷಕಾಂಶಗಳು ಬಹಳಷ್ಟು ಬೆಳೆಗಳಿಗೆ ಬೇಕಾಗ್ತದೆ. ಇದೇ ಅಲ್ಲದೆ ಸಣ್ಣ ಪ್ರಮಾಣದಲ್ಲಿ ಬೇಕಾಗುವಂಥ ಪೋಷಕಾಂಶಗಳು ಕೂಡ ಇದ್ದವು. ಅವು ಯಾವುವು ಅಂತ ನಾವು ನೋಡೋದಾದರೆ ಬೋರಾನ್ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ತಾಮ್ರ ಇರ್ಬೋದು, ಕಬ್ಬಿಣ ಇರ್ಬೋದು. ಸೊ ಈ ಥರ ಬೇರೆ ಬೇರೆ 17 ರೀತಿಯ ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಬೇಕಾಗ್ತದೆ. ಸೊ ಅದಕ್ಕೆ ಈ ವಿವಿಧ ರೀತಿಯ ಪೋಷಕಾಂಶಗಳನ್ನು ನಾವು ಒದಗಿಸಬೇಕು ಅಂತಂದರೆ ನಾವು ಸಮತೋಲನವಾದಂಥ ಗೊಬ್ಬರಗಳ ಬಳಕೆಯನ್ನು ಮಾಡಿದಾಗ ಮಾತ್ರ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಂಡು ಉತ್ತಮವಾದಂಥ ಇಳುವರಿಯನ್ನು ಪಡಿಬಹುದು. ಇಲ್ಲಿ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳ ಪ್ರಮಾಣವನ್ನು ನಾವು ನಿಗದಿ ಮಾಡ್ಕೋಬೇಕು ಅಂತಂದರೆ ನಾವು ಮೂಲತಃವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆಯನ್ನು ನೋಡಿಕೊಂಡು ಬೆಳೆಗಳಿಗೆ ಬೇಕಾದಂಥ ಪ್ರಮಾಣವನ್ನು ನೋಡಿಕೊಂಡು ನಾವು ಹಾಕಬೇಕಾದಂಥ ರಸಗೊಬ್ಬರಗಳ ಒಂದು ಪ್ರಮಾಣವನ್ನು ಕೂಡ ನಾವು ನಿಗದಿ ಮಾಡಬೇಕು. ಯಾಕಂದ್ರೆ ರಸಗೊಬ್ಬರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ತಿಳಿದುಕೊಂಡು ತದನಂತರ ನಮ್ಮ ಮಣ್ಣಿನಲ್ಲಿ ಏನದವೋ ಅದನ್ನು ನಾವು ನೋಡಿಕೊಂಡು ಬೆಳೆಗಳಿಗೆ ನಿಗದಿತವಾದಂಥ ಪೋಷಕಾಂಶಗಳನ್ನು ಕೊಡೋದು ಬಹಳ ಅವಶ್ಯಕ. ಈಗ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರಿ. ಈ ಮಣ್ಣು ಪರೀಕ್ಷೆ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಇಲ್ಲಿ ಮೂಲತಃವಾಗಿ ನಾವು ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇವತ್ತು ಬೆಳೆಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬಹುದು. ಇಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳನ್ನು ಆಯ್ಕೆ ಮಾಡುವುದರ ಜೊತೆಗೆ ಆ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳ ಪ್ರಮಾಣವನ್ನು ನಾವು ಇವತ್ತು ನಾನು ಈಗಾಗಲೇ ಹೇಳಿದಾಗೆ ನಿಗದಿ ಮಾಡಲಿಕ್ಕೆ ಅಂದರೆ ಎಷ್ಟು ಬೇಕು ಪೋಷಕಾಂಶಗಳು ಅನ್ನೋದನ್ನು ನಾವು ನಿಗದಿ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಬೆಳೆಗಳಿಗೆ ಪ್ರಾದೇಶಿಕವಾರು ಇವತ್ತೇನು ಮಾಡಿರ್ತಾರೆ ಅಂತಂದ್ರೆ ರೆಕಮೆಂಡೆಡ್ ಡೋಸ್ ಅಪ್ ಅಂದ್ರೆ ಶಿಫಾರಸು ಮಾಡಿದಂಥ ಪೋಷಕಾಂಶಗಳ ಪ್ರಮಾಣ ವಿವಿಧ ಬೆಳೆಗಳಿಗೆ ಶಿಫಾರಸು ಮಾಡಿದಂಥ ಪೋಷಕಾಂಶಗಳ ಪ್ರಮಾಣ ಇರುತ್ತೆ. ಆದ್ರೆ ಈ ಅಷ್ಟೇ ನಾವು ಹಾಕಬೇಕಂತನೇ ಇಲ್ಲ. ಇಲ್ಲಿ ನಾವೇನು ಮಾಡ್ಬೋದು ಅಂದ್ರೆ ನಮ್ಮ ಮಣ್ಣಿನ ಪರೀಕ್ಷೆಯನ್ನು ನಾವು ಮಾಡಿಕೊಂಡು ನಮ್ಮ ಮಣ್ಣಿನಲ್ಲಿ ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣವನ್ನು ನಾವು
ಕಡಿಮೆ ಇದೆಯೋ, ಮಧ್ಯಮ ಇದೆಯೋ ಅಥವಾ ಹೆಚ್ಚಿದೆ ಅಂತ ವರ್ಗೀಕರಣ ಮಾಡಿಕೊಂಡು ಎಲ್ಲಿ ನಮಗೆ ಮಣ್ಣಿನಲ್ಲಿ ಕಡಿಮೆ ಇರುವಂಥ ಪೋಷಕಾಂಶಗಳಿರ್ತಾವೋ ಆ ಪೋಷಕಾಂಶಗಳನ್ನು ನಾವು ಬೆಳೆಗಳಿಗೆ ಬೇಕಾಗುವಂಥ ಪ್ರಮಾಣದಲ್ಲಿ ಇವತ್ತು ನಾವು ಹಾಕಬೇಕಾಗತ್ತೆ. ಅಂದ್ರೆ ಶಿಫಾರಸು ಏನು ಮಾಡಿರ್ತಾರ ಆ ಶಿಫಾರಸ್ಸಿಗೆ ಹೆಚ್ಚು ಮಾಡೋದಾಗ್ಲಿ ಅಥವಾ ಕಡಿಮೆ ಮಾಡೋದಾಗ್ಲಿ ನಮಗೆ ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಲಭ್ಯವಿರುವಂಥ ಪೋಷಕಾಂಶಗಳ ಪ್ರಮಾಣದ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂತಂದ್ರೆ, ಸಾರಜನಕದ ಪ್ರಮಾಣ ನಮ್ಮ ಮಣ್ಣಿನಲ್ಲಿ ಕಡಿಮೆ ಇತ್ತು ಅಂತಂದ್ರೆ ಆ ಒಂದು ಬೆಳೆಗೆ ನಾವು ಏನಾದರೂ ಗೊಬ್ಬರವನ್ನು ಹಾಕಬೇಕಾದಾಗ ನಮಗೆ ಆ ಕಡಿಮೆ ಇರುವಂಥ ಪೋಷಕಾಂಶವನ್ನು ಸ್ವಲ್ಪ ಹೆಚ್ಚು ಮಾಡಿ ಹಾಕಬೇಕಾದಂಥ ಒಂದು ಪರಿಸ್ಥಿತಿಯನ್ನು ನಮಗೆ ಬರುತ್ತೆ. ಸೊ ಅದಕ್ಕೆ ಬೆಳೆಗಳಿಗೆ ಇವತ್ತು ಪೋಷಕಾಂಶಗಳನ್ನು ಬೇಕಾದಂಥ ಪ್ರಮಾಣದಲ್ಲಿ ಮಾತ್ರ ಇವತ್ತು ಹಾಕಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದರೂ ಕೂಡ ಅದು ಉಪಯೋಗ ಆಗೋದಿಲ್ಲ, ಮತ್ತು ಕಡಿಮೆ ಹಾಕಿದರೂ ಕೂಡ ನಮಗೆ ಬೆಳೆ ಇಳುವರಿಯಲ್ಲಿ ಕಡಿಮೆ ಆಗುವುದನ್ನು ಕೂಡ ನಾವು ನೋಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳಿಗೆ ಪೋಷಕಾಂಶಗಳನ್ನು ನೀಡುವುದರಿಂದ ನಮಗೆ ಉತ್ತಮವಾದಂಥ ಒಂದು ಇಳುವರಿಯನ್ನು ಪಡಿಬಹುದು, ಮತ್ತು ನಮಗೆ ಬೇಕಾದಷ್ಟು ಗೊಬ್ಬರಗಳನ್ನು ನಾವು ಬಳಕೆ ಮಾಡೋದ್ರಿಂದ ಹೆಚ್ಚಿನ ಖರ್ಚು ಮಾಡದೆ ನಮಗೆ ಒಳ್ಳೆಯ ಆದಾಯವನ್ನು ಪಡಿಲಿಕ್ಕೆ ಕೂಡ ಇವತ್ತು ಸಹಾಯಕಾರಿ ಆಗ್ತದೆ. ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಕೊರತೆ ಇದೆ ಅದರ ಮೇಲೆ ಬೆಳೆಗೆ ನೀವು ಪೋಷಕಾಂಶಗಳನ್ನು ಒದಗಿಸಬೇಕು ಅಂತ ಹೇಳಿದ್ರಿ. ಹಾಗಾದ್ರೆ ಈಗ ಮೇಡಮ್, ಸಾಮಾನ್ಯವಾಗಿ ಬೆಳೆಗಳನ್ನು ಯಾವ ಯಾವ ವಿಧವಾಗಿ ವಿಂಗಡಣೆ ಮಾಡಬಹುದು? ಪ್ರಮುಖವಾಗಿ ಕೃಷಿ ಬೆಳೆಗಳನ್ನು ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಕಾಳುಗಳು ಅಂತ ಮಾಡ್ತೀವಿ. ಇನ್ನು ತೋಟಗಾರಿಕೆ ಬೆಳೆಗಳಲ್ಲಿ ತರಕಾರಿಗಳು, ಹೂವುಗಳು, ಹಣ್ಣುಗಳು, ತೋಟಪಟ್ಟಿ ಗಿಡಗಳು ಮತ್ತು ಸಾಂಬಾರು ಪದಾರ್ಥಗಳು ಅಂತ ಮಾಡ್ತೀವಿ. ಇನ್ನು ಕೆಲವೊಂದು ವಿಧ ಅಂತ ಹೇಳೋದಾದರೆ ಔಷಧಿ ಮತ್ತು ಸುಗಂಧ ದ್ರವ್ಯಗಳು ಅಂತ ಹೇಳಿ ನಾವು ಬೆಳೆಗಳನ್ನು ವಿಂಗಡಣೆ ಮಾಡಬಹುದು. ಒಳ್ಳೆಯದು. ಈಗ ಬಂಡಿ ಸರ್, ಏಕದಳ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರ ಬಳಕೆ ಬಗ್ಗೆ ಸ್ವಲ್ಪ ತಿಳಿಸ್ರಿ. ಅವಶ್ಯಕವಾಗಿ ಇಲ್ಲಿ ನಾವು ಏಕದಳ ಧಾನ್ಯಗಳು ಅಂತಂತಂದ್ರೆ ಪ್ರಮುಖವಾಗಿ ಯಾವ ಬರ್ತಾವು ಬೆಳೆಗಳು ಅನ್ನೋದನ್ನು ಕೂಡ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಏಕದಳ ಧಾನ್ಯಗಳು ಅಂತಂದ್ರೆ ಒಂದೇ ಕಾಳು ಇರುವಂತ ಬೆಳೆಗಳು, ಅಂದ್ರೆ ಕಾಳನ್ನ ಒಡೆದಾಗ ಎರಡು ಸರಿಯಾದ ಇಬ್ಬಾಗಗಳಾಗದೇ ಇರುವಂತ ಬೀಜ ಏನಿರ್ತಲ್ಲ ಅದನ್ನ ನಾವು ಏಕದಳ ಧಾನ್ಯ ಅಂತ ಕರಿತೀವಿ. ಉದಾಹರಣೆಗೆ ಗೋವಿನ ಜೋಳ ಇರ್ಬೋದು, ಅಥವಾ ಜೋಳ ಇರ್ಬೋದು, ಅಥವಾ ಗೋಧಿ ಇರ್ಬೋದು, ಅಥವಾ ತೃಣಧಾನ್ಯ ಬೆಳೆಗಳಿರ್ಬೋದು. ಇವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇವಕ್ಕೆ ಏಕದಳ ಧಾನ್ಯಗಳು ಅಂತ ಕರಿತೀವಿ. ಈ ಏಕದಳ ಧಾನ್ಯಗಳಿಗೆ ಸಾಮಾನ್ಯವಾಗಿ ನಾವು ಏನು ಪೋಷಕಾಂಶಗಳನ್ನು, ಎಷ್ಟು ಪ್ರಮಾಣದ ಪೋಷಕಾಂಶಗಳನ್ನು ಹಾಕಬೇಕು ಅಂತ ನೋಡೋದಾದ್ರೆ, ಉದಾಹರಣೆಗೆ ನಾವು ಜೋಳವನ್ನ ತೆಗೆದುಕೊಂಡು ನೋಡಿದ್ರೆ, ಜೋಳದಲ್ಲಿ ಈ ಜೋಳವನ್ನು ಒಣಬೇಸಾಯದಲ್ಲಿ ಬೆಳಿಬಹುದು ಮತ್ತು ನೀರಾವರಿ ಸನ್ನಿವೇಶದಲ್ಲಿ ಕೂಡ ಬೆಳಿಬಹುದು. ಇಲ್ಲಿ ಒಣಬೇಸಾಯದಲ್ಲಿ ಜೋಳವನ್ನು ಬೆಳಿಬೇಕು ಅಂತಂದ್ರೆ ನಮಗೆ 20 kgಯಷ್ಟು ಸಾರಜನಕವನ್ನು ನಾವು ಹಾಕಬೇಕಾಗತ್ತೆ, ಮತ್ತು 10 kgಯಷ್ಟು ರಂಜಕವನ್ನು ಹಾಕಬೇಕಾಗತ್ತೆ, ಮತ್ತು ಒಂದು 6 kgಯಷ್ಟು ಸತುವಿನ ಸಲ್ಫೇಟನ್ನು ಹಾಕಬೇಕಾಗತ್ತೆ. ಈ 10 kg, 20 kg ಮತ್ತು 6 kg ಏನಿದೆ ಶಿಫಾರಸ್ ಇದೆ, ಈ ಶಿಫಾರಸ್ ಗೊಬ್ಬರವನ್ನ ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೋಡಿಕೊಂಡು ಇದನ್ನ ನಮ್ಮ ಬೆಳೆಗಳಿಗೆ ನಾವು ಒದಗಿಸಬೇಕು. ಅದೇ ರೀತಿಯಾಗಿ ಇದೇ ಜೋಳವನ್ನ ನಾವು ನೀರಾವರಿ ಪ್ರದೇಶದಲ್ಲಿ ಕೂಡ ಬೆಳೆಯೋದಾದ್ರೆ ನೀರಾವರಿಯಲ್ಲಿ ನಾವು ಎಷ್ಟು ಹಾಕಬೇಕು ಸಾರಜನಕದ ಪ್ರಮಾಣ ಒಂದು ಶಿಫಾರಸ್ಸಿನ ಪ್ರಕಾರ ಅಂದ್ರೆ ಒಂದು 40 kgಯಷ್ಟು ಸಾರಜನಕವನ್ನು ನಾವು ಹಾಕ್ಬೋದು, ಒಂದು 30 kg ರಂಜಕವನ್ನು ಹಾಕ್ಬೋದು, ಒಂದು 16 kg ಪೊಟ್ಯಾಷಿಯಂ ಹಾಕ್ಬೋದು, ಮತ್ತು ಒಂದು 6 kg ಸತುವಿನ ಸಲ್ಫೇಟನ್ನು ಹಾಕ್ಬೋದು. ಈಗೇನು ಸಮತೋಲನದ ಬಗ್ಗೆ ನಾವು ಮಾತಾಡೋದಾಯ್ತು ಅಂತಂದ್ರೆ ಇವೇನು ಶಿಫಾರಸ್ಸು ಇರುತ್ತೆ, ಈ ಶಿಫಾರಸ್ಸಿನ ಒಂದು ಪ್ರಮಾಣವನ್ನ ನಮ್ಮ ಮಣ್ಣಿನಲ್ಲಿ ಲಭ್ಯತೆ ಇರುವ ಪೋಷಕಾಂಶಗಳ ಪ್ರಮಾಣವನ್ನ ನಿಗದಿ ಮಾಡಿಕೊಂಡು ಇವತ್ತು ನಾವು ಆ ಬೆಳೆಗಳಿಗೆ ಎಷ್ಟು ಪ್ರಮಾಣ ಬೇಕೋ ಅದನ್ನು ನಾವು ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ಜೋಳದ ನೋಡಿದ ಮೇಲೆ ನಾವು ಮುಂದೆ ಗೋವಿನ ಜೋಳದ ಬೆಳೆಯನ್ನು ಕೂಡ ನೋಡಿದಾಗ, ಗೋವಿನ ಜೋಳದ ಬೆಳೆಯನ್ನು ಕೂಡ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಇವತ್ತು ಬೆಳಿಬಹುದು. ಈ ನೀರಾವರಿಯಲ್ಲಿ ನಾವು ಗೋವಿನ ಜೋಳವನ್ನು ಬೆಳಿಬೇಕು ಅಂತಂದ್ರೆ ಈ ಗೋವಿನ ಜೋಳಕ್ಕೆ ಬೇಕಾದಂಥ ಶಿಫಾರಸು ಮಾಡಿದಂಥ ಪೋಷಕಾಂಶಗಳು ಎಷ್ಟಪ್ಪ ಅಂದ್ರೆ ಒಂದು 60 kg ಒಂದು ಎಕರೆಗೆ ಸಾರಜನಕ ಬೇಕು, ಒಂದು ಎಕರೆಗೆ 26 kgಯಷ್ಟು ನಮಗೆ ಸಾಮಾನ್ಯವಾಗಿ ರಂಜಕ ಬೇಕು, ಒಂದು 26 kgಯಷ್ಟು ನಮಗೆ ಒಂದು ಎಕರೆಗೆ ಪೊಟ್ಯಾಷ್ ಬೇಕು. ಅದೇ ರೀತಿಯಾಗಿ ಒಂದು ಎಕರೆಗೆ 10 kg ಜಿಂಕ್ ಸಲ್ಫೇಟು, ಒಂದು 10 kg ಫೆರಸ್ ಸಲ್ಫೇಟು, ಇವು ಶಿಫಾರಸು ಮಾಡಿದಂಥ ಪೋಷಕಾಂಶಗಳು. ಇಲ್ಲೇ ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಈ ಸಾರಜನಕದ ಪ್ರಮಾಣ ಕಡಿಮೆ ಇತ್ತಪ್ಪ ಅಂದ್ರೆ
ನಾವು ನೀರಾವರಿ ಪ್ರದೇಶದಲ್ಲಿ ಏನು ಮಾಡಬೇಕು ಅಂದರೆ ಒಂದು 50% ಹೆಚ್ಚು ಮಾಡಿ ಹಾಕಬೇಕು. ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಸಾರಜನಕದ ಕೊರತೆ ಇಲ್ಲ, ಜಾಸ್ತಿ ಇದೆ ಅಂತಂತಂದ್ರೆ ನಾವು ಅಲ್ಲಿ ಏನು ಮಾಡಬೇಕು, ಜಾಸ್ತಿ ಅಂತ ಇದ್ದಾಗ ನಾವು ಈ ಸಾರಜನಕವನ್ನು 50% ಕಡಿಮೆ ಮಾಡಿ ಹಾಕಬೇಕು. ಅಂದ್ರೆ ಏನು ಶಿಫಾರಸು ಮಾಡಿರ್ತಾರೆ ಆ ಶಿಫಾರಸಿಗೆ 50% ಕಡಿಮೆ ಮಾಡಿ ಹಾಕಬೇಕು. ನಂತರ ಈ ರಂಜಕವನ್ನ ನಾವು ನೋಡೋದಾದ್ರೆ, ರಂಜಕ ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಕೊರತೆ ಇತ್ತಪ್ಪ ಅಂತಂದ್ರ ಇಲ್ಲಿ ನಾವೇನ್ ಮಾಡಬೇಕು ಅಂದ್ರೆ 25% ಏನು ಶಿಫಾರಸು ಮಾಡಿರ್ತಾರೆ ಆ ಶಿಫಾರಸಿಗೆ ಹೆಚ್ಚು ಮಾಡಿ ಹಾಕಬೇಕು. ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ರಂಜಕದ ಪ್ರಮಾಣ ಜಾಸ್ತಿ ಐತಿ ಅಂದ್ರೆ ಇಲ್ಲಿ ನಾವು 25% ಕಡಿಮೆ ಮಾಡಿ ಹಾಕಬೇಕು. ಸೊ ಅದಕ್ಕೆ ಇಲ್ಲಿ ಸಮತೋಲನ ಪೋಷಕಾಂಶಗಳು ಅಂತಂದ್ರೆ ಏನು ಶಿಫಾರಸು ಮಾಡಿರ್ತಾರೆ ಮತ್ತು ಮಣ್ಣಿನಲ್ಲಿ ಲಭ್ಯ ಇರುವಂತ ಪೋಷಕಾಂಶಗಳನ್ನ ನಾನು ಈಗಾಗಲೇ ಹೇಳಿದ ಹಾಗೆ ಹೆಚ್ಚಿದ್ರೆ ಎಷ್ಟು ಕಡಿಮೆ ಮಾಡಬೇಕು, ಕಡಿಮೆ ಇದ್ರೆ ಏನ್ ಮಾಡಬೇಕು ಅನ್ನೋದು ಪ್ರಕಾರ ನೋಡಿಕೊಂಡು ನಾವು ಇವತ್ತು ಗೊಬ್ಬರಗಳನ್ನ ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ಗೋವಿನ ಜೋಳಕ್ಕೆ ಒಣಬೇಸಾಯದಲ್ಲಿ ನಾವು ನೋಡೋದಾದ್ರೂ ಕೂಡ ಒಣಬೇಸಾಯದಲ್ಲಿ 1 ಎಕರೆಗೆ ನಮಗೆ ಒಂದು 40 kg ಸಾರಜನಕ ಬೇಕು ಮತ್ತು ಒಂದು 20 kg ರಂಜಕ ಬೇಕಾಗ್ತದ, ಒಂದು 10 kg ಪೊಟ್ಯಾಶ್ ಕೂಡ ನಮಗೆ ಬೇಕಾಗ್ತದ. ಅದೇ ರೀತಿಯಾಗಿ 1 ಎಕರೆಗೆ 4 kg ಜಿಂಕ್ ಸಲ್ಫೇಟ್ ಅನ್ನ ನಾವು ಗೋವಿನ ಜೋಳಕ್ಕೆ ಒಣಬೇಸಾಯದಲ್ಲಿ ಹಾಕಬೇಕಾಗುತ್ತೆ. ಇನ್ನು ಪ್ರಮುಖವಾದಂತ ಇನ್ನೊಂದು ಏಕದಳ ಧಾನ್ಯ ಅಂತಂದ್ರೆ ಬೆಳೆ ಅಂತ ನಾವು ನೋಡಿದಾಗ ಇಲ್ಲಿ ನಮಗೆ ಗೋಧಿ ಕೂಡ ಒಂದು ಪ್ರಮುಖವಾದಂತ ಒಂದು ಏಕದಳ ಬೆಳೆಯಾಗಿದೆ. ಇಲ್ಲಿ ಈ ಗೋಧಿಗೂ ಕೂಡ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಬೆಳಿಬಹುದು. ನೀರಾವರಿಯಲ್ಲಿ ಬೆಳೆಯುವಂತಹ ಸಂದರ್ಭದಲ್ಲಿ ನಾವು 1 ಎಕರೆಗೆ 40 kg ಶಿಫಾರಸು ಸಾರಜನಕ ಇರ್ತದ, ಒಂದು 30 kg ರಂಜಕ ಶಿಫಾರಸು ಮಾಡಿರ್ತಾರೆ 1 ಎಕರೆಗೆ, ಒಂದು 20 kg ಪೊಟ್ಯಾಶ್ ಕೂಡ ಇಲ್ಲಿ ಶಿಫಾರಸು ಮಾಡಿರ್ತಾರೆ. ಸೊ ಅದಕ್ಕೆ ಈ ಬೇಕಾದಂತ ಪೋಷಕಾಂಶಗಳು ನೀರಾವರಿಯಲ್ಲಿ ಇದೆ. ನಂತರ ಒಣಬೇಸಾಯದಲ್ಲಿ 1 ಎಕರೆಗೆ ಗೋಧಿಯನ್ನು ಬೆಳೀಲಿಕ್ಕೆ ನಮಗೆ 20 kg ಸಾರಜನಕವನ್ನ ಶಿಫಾರಸು ಮಾಡಿರ್ತಾರೆ. ನಂತರ ಒಂದು 10 kg ಫಾಸ್ಫರಸ್ ನಮ್ಮ ಒಂದು ವಲಯಕ್ಕೆ ಒಂದು ಶಿಫಾರಸು ಮಾಡಲಾಗಿದೆ. ಈಗ ಏಕದಳ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರಗಳ ಬಳಕೆ ಹೇಗೆ ಅಂತ ವಿವರವಾಗಿ ತಿಳಿಸಿದ್ರಿ. ಈಗ ದ್ವಿದಳ ಧಾನ್ಯಗಳ ಬೆಳೆಗೆ ಹೋಗೋಕ್ಕಿಂತ ಮೊದಲು ಮೇಡಮ್, ನೀವು ಮೆಣಸಿನಕಾಯಿ ಹಾಗೂ ಈರುಳ್ಳಿಯಲ್ಲಿ ಯಾವ ರೀತಿಯಾಗಿ ಗೊಬ್ಬರಗಳನ್ನು ಬಳಸ್ಬೋದು ಅಂತ ಸ್ವಲ್ಪ ತಿಳಿಸ್ಕೊಡ್ರಿ. ಖಂಡಿತ. ಈ ಮೆಣಸಿನಕಾಯಿ ಮತ್ತು ಈರುಳ್ಳಿ ಕೂಡ ಏಕದಳ ಧಾನ್ಯಗಳೇ. ಈರುಳ್ಳಿಯನ್ನು ನಮ್ಮ ಗದಗ ಜಿಲ್ಲೆಯಲ್ಲಿ ಒಂದು 30,000 ಹೆಕ್ಟೇರ್ ಪ್ರದೇಶದೊಳಗೆ ಬೆಳೀತಾರೆ. ಮತ್ತು ಮೆಣಸಿನಕಾಯನ್ನು ಸುಮಾರು 25,000-29,000 ಹೆಕ್ಟೇರ್ ಪ್ರದೇಶದೊಳಗೆ ಬೆಳೀತಾರೆ. ಮೆಣಸಿನಕಾಯಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ ಅಷ್ಟು ಚೆನ್ನಾಗಿ ಇದರ ಒಂದು ಇಳುವರಿಯನ್ನು ನಾವು ಪಡ್ಕೋಬೋದು. ಶಿಫಾರಸು ಮಾಡಿದ ಪ್ರಕಾರ ಹೇಳೋದಾತಂದ್ರೆ 1 ಎಕರೆಗೆ 25 ಟನ್ ಆದರೂ ಕೊಟ್ಟಿಗೆ ಗೊಬ್ಬರ ಹಾಕ್ರಿ ಅಂತ ಹೇಳ್ತಾರೆ. ಅಷ್ಟು ಹಾಕೋಕ್ಕಾಗಿಲ್ಲ ಅಂದರೂ ಎಷ್ಟು ಸಾಧ್ಯ ಐತಿ ಅಷ್ಟಾದರೂ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕಲೇಬೇಕು. ಮತ್ತು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳು ಅಂತಂದರೆ 40 kg ಸಾರಜನಕ, 20 kg ರಂಜಕ ಮತ್ತು 20 kg ಪೊಟ್ಯಾಷನ್ನು ಶಿಫಾರಸು ಮಾಡಿದೆ. ಇದರನ್ವಯ ನಾವು ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಪೊಟ್ಯಾಷನ್ನು ಕೊಡೋದಾದರೆ 60 kg ಯೂರಿಯಾ, 125 kg ಸಿಂಗಲ್ ಸೂಪರ್ ಫಾಸ್ಫೇಟ್, 40 kg ಪೊಟ್ಯಾಷನ್ನು ಕೊಡಬೇಕಾಗ್ತೈತಿ. ಬಿತ್ತುವಾಗ ಇದರ 50% ಮಾತ್ರ ಕೊಡಬೇಕು. ಬಿತ್ತಿದ ಒಂದು 45 ದಿವಸಕ್ಕೆ ಉಳಿದ 50% ನಾವು ಗೊಬ್ಬರವನ್ನು ಮೇಲು ಗೊಬ್ಬರ ಆಗಿ ಗಿಡಗಳಿಗೆ ಕೊಡಬೇಕಾಗ್ತೈತಿ. ಕೆಲವೊಂದು ಸರಿ ಪೋಷಕಾಂಶಗಳ ಕೊರತೆ ಆದಾಗ, ಅತಿ ಹೆಚ್ಚು ನೀರಾದಾಗ ಅಥವಾ ತುಂಬ ಕೀಟಗಳ ಬಾಧೆ ಆದಾಗ ನಾವು ಹೂ ಉದುರೋದನ್ನು ನೋಡ್ತೀವಿ. ಇದರ ಒಂದು ಹತೋಟಿಗಾಗಿ ನಮ್ಮಲ್ಲಿ ತರಕಾರಿ ಸ್ಪೆಷಲ್ ಅಂತಿದೆ. ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನವರು ಬಿಡುಗಡೆ ಮಾಡಿರುವಂಥ ಒಂದು ತರಕಾರಿಗೆ ಇರುವಂಥ ಒಂದು ಲಘು ಪೋಷಕಾಂಶಗಳ ಮಿಶ್ರಣ. ಇದನ್ನು ಬಿತ್ತಿದ 40, 60, 80 ದಿವಸಕ್ಕೆ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸ್ಬೋದು. ಜೊತೆಗೆ ಹೂವು ಕತ್ತರಿಸಿ ಬೀಳೋದನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಮತ್ತು ಇನ್ನು ಈರುಳ್ಳಿ ಬೆಳೆ ಬಗ್ಗೆ ಹೇಳೋದಾದರೆ ಇದಕ್ಕೂ ಕೂಡ ಪ್ರತಿ ಎಕರೆಗೆ 25 ಟನ್ನು ಕೊಟ್ಟಿಗೆ ಗೊಬ್ಬರವನ್ನು ಶಿಫಾರಸು ಮಾಡಿದ್ದಾರೆ. ಆ ಪ್ರಕಾರ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ನಾವು ಕೊಡ್ತೀವಿ. ಅದು 50 ಸಾರಜನಕ, 20 kg ರಂಜಕ ಮತ್ತು 50 kg ಪೊಟ್ಯಾಷನ್ನು ಶಿಫಾರಸು ಮಾಡಿದೆ. ಇದರನ್ವಯ ನಾವು ಯೂರಿಯಾನ 50 kg, ಸಿಂಗಲ್ ಸೂಪರ್ ಫಾಸ್ಫೇಟನ್ನು 120 kg ಮತ್ತು ಪೊಟ್ಯಾಷನ್ನು ಒಂದು 80 kg ಅಷ್ಟು ಕೊಡಬೇಕಾಗತ್ತೆ. ಬೇಸಲ್ ಡೋಸ್ ಆಗಿ ಇದರ 50% ಕೊಡಬೇಕು. ಆಮೇಲೆ ಬಿತ್ತಿದ 30 ದಿವಸಕ್ಕೆ
ಉಳಿದ ಒಂದು ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಅದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡಬೇಕಾಗತ್ತೆ. ಒಳ್ಳೆಯದು. ನೀವು ಮೆಣಸಿನಕಾಯಿ ಹಾಗೂ ಈರುಳ್ಳಿ ಬೆಳೆಯಲ್ಲಿ ಯಾವ ರೀತಿ ರಸಗೊಬ್ಬರಗಳನ್ನು ಬಳಸ್ಬೋದು ಅಂತ ತಿಳಿಸಿದ್ರಿ ಸರ್. ಈಗ ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರಗಳ ಬಳಕೆ ಮಾಡಬೇಕು ಅಂತ ಹೇಳ್ರಿ. ಇಲ್ಲಿ ದ್ವಿದಳ ಧಾನ್ಯಗಳು ಅಂತಂದ್ರೆ ಈಗಾಗಲೇ ನಾವು ಏಕದಳ ಧಾನ್ಯದ ಬಗ್ಗೆ ಮಾತಾಡಿದ್ವಿ. ದ್ವಿದಳ ಧಾನ್ಯಗಳು ಅಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಹೆಸರು ಬೆಳೆ ಇರ್ಬೋದು, ಉದ್ದು ಬೆಳೆ ಇರ್ಬೋದು, ಅಥವಾ ಅಲಸಂದೆ ಇರ್ಬೋದು, ಹುರುಳಿ ಇರ್ಬೋದು, ಅಥವಾ ತೊಗರಿ ಇರ್ಬೋದು, ಅಥವಾ ಕಡಲೆ ಬೆಳೆ ಇರ್ಬೋದು. ಇವು ನಮ್ಮ ಭಾಗದಲ್ಲಿ ಬೆಳೆಯುವಂತ ಕೆಲವು ದ್ವಿದಳ ಧಾನ್ಯಗಳು. ಇಲ್ಲಿ ಈ ದ್ವಿದಳ ಧಾನ್ಯಗಳಿಗೆ ಈಗಾಗಲೇ ಹೇಮಾವತಿಯವರು ಹೇಳಿದ ಹಾಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಬಿತ್ತುವಂತ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನು ಕೊಡಬೇಕು. ಕೆಲವೊಂದಿಷ್ಟು ಬಿತ್ತಿದ ತದನಂತರ 25-30 ದಿವಸಗಳಿಗೆ ನಾವು ಗೊಬ್ಬರಗಳನ್ನ ಕೊಡಬೇಕು. ಅಥವಾ ಕೆಲವೊಂದಿಷ್ಟು ಪೋಷಕಾಂಶಗಳನ್ನ ನಾವೇನು ರಸಗೊಬ್ಬರಗಳ ಸಿಂಪರಣೆಯನ್ನ ಮಾಡ್ತಾ ಇರ್ತೀವಿ ಅಥವಾ ಕೀಟನಾಶಕಗಳ ಸಿಂಪರಣೆಯನ್ನ ಮಾಡ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಪೋಲಿಯಾರ್ ಸ್ಪ್ರೇ ಅಂತ ಏನು ಮೇಲು ಗೊಬ್ಬರವಾಗಿ ನಾವು ಕೊಡ್ತಾ ಇರ್ತೀವಿ, ಇದನ್ನ ಗಿಡದ ಬಡ್ಡಿಗೆ ಕೊಡ್ಬೋದು ಅಥವಾ ತದನಂತರ ಅದನ್ನ ಸ್ಪ್ರೇ ಮುಖಾಂತರನು ಕೊಡಬಹುದು. ಸೊ ಅದಕ್ಕೆ 2-3 ಹಂತದಲ್ಲಿ ನಾವು ಈ ಗೊಬ್ಬರಗಳನ್ನ ಪೋಷಕಾಂಶಗಳನ್ನ ಗೊಬ್ಬರಗಳ ಮುಖಾಂತರ ನಾವು ಒದಗಿಸಬೇಕಾಗತ್ತೆ. ಇಲ್ಲಿ ಸಾಮಾನ್ಯವಾಗಿ ನಾವು ಹೆಸರು ಬೆಳೆಯನ್ನ ನೋಡಿಕೊಂಡಾಗ ಹೆಸರು ಬೆಳೆಯಲ್ಲಿ ನಮ್ಮ ಒಂದು ವಲಯಕ್ಕೆ ಶಿಫಾರಸು ಮಾಡಿದಂತ ಒಂದು ಪೋಷಕಾಂಶಗಳ ಪ್ರಮಾಣ ಹೆಸರಿನಲ್ಲಿ ವಲಯ 3ಕ್ಕೆ ಮಾಡಿದಂಥ ಪೋಷಕಾಂಶಗಳ ಪ್ರಮಾಣ ಎಷ್ಟು ಅಂದರೆ ಸಾರಜನಕ 5 kg, ರಂಜಕ 10 kg ಮತ್ತು ಗಂಧಕ 8 kg. ಇವುಗಳನ್ನ ನಾವು ಏನ್ ಮಾಡಬೇಕು ಅಂತಂದ್ರೆ ಬಿತ್ತುವ ಸಮಯದಲ್ಲೇನೆ ಕೊಟ್ಬಿಡ್ಬೇಕು. ಅದರಲ್ಲೂ ವಿಶೇಷವಾಗಿ ರಂಜಕ ಇರ್ಬೋದು, ಗಂಧಕ ಇರ್ಬೋದು, ಆಮೇಲೆ ಪೊಟ್ಯಾಶ್ ಇರ್ಬೋದು, ಆಮೇಲೆ ಜಿಂಕ್ ಸಲ್ಫೇಟ್ ಇರ್ಬೋದು ಅಥವಾ ಪೆರಸ್ ಸಲ್ಫೇಟ್ ಇರ್ಬೋದು. ಇವುಗಳನ್ನ ಬಿತ್ತುವಂತ ಸಂದರ್ಭದಲ್ಲಿನೇ ನಾವು ಮೂಲ ತಳಗೊಬ್ಬರವಾಗಿ ನಾವು ಬೇಸಲ್ ಡೋಸ್ ಅಂತ ಏನು ಹೇಳ್ತೀವಿ ಆ ತಳಗೊಬ್ಬರವಾಗಿ ನಾವು ಕೊಡಬೇಕು. ತದನಂತರ ಈ ಸಾರಜನಕ ಗೊಬ್ಬರವನ್ನ 2-3 ಭಾಗಗಳಾಗಿ ಕೆಲವೊಂದಿಷ್ಟು ಬೆಳೆಗಳಿಗೆ ಕೊಡ್ತಾರೆ. ಅಂದ್ರೆ ದೀರ್ಘಕಾಲದ ಬೆಳೆಗಳೇನಿರ್ತಾವಲ್ಲ, ಈ ದೀರ್ಘಕಾಲದ ಬೆಳೆಗಳಿಗೆ ಈ ಸಾರಜನಕವನ್ನ 2-3 ಹಂತಗಳಲ್ಲಿ ಕೊಡ್ತಾರೆ. ಸೊ ಈ ರೀತಿಯಾಗಿ ನಾವು ಹೆಸರಿನಲ್ಲಿ ಕೂಡ ನಿರ್ವಹಣೆ ಮಾಡ್ಬೋದು. ತದನಂತರ ಉದ್ದಿಗೆ ಬಂದು ನೋಡಿದ್ರೆ ಉದ್ದಿನಲ್ಲಿ ನಮಗೆ ಸಾಮಾನ್ಯವಾಗಿ ಒಂದು ಎಕರೆಗೆ 10 kg ಸಾರಜನಕ ಬೇಕಾಗ್ತದೆ. ನಂತರ ಒಂದು 20 kg ರಂಜಕವನ್ನ ಕೂಡ ನಮ್ಮ ಒಂದು ವಲಯಕ್ಕೆ ಶಿಫಾರಸು ಮಾಡಿರ್ತಾರೆ. ಇನ್ನು ಅಲಸಂದಿ ಬೆಳೆ ಬಂದು ನೋಡಿದ್ರೆ ಈ ಅಲಸಂದಿ ಬೆಳೆಗೆ ನಮ್ಮ ವಲಯ 3ಕ್ಕೆ ನೋಡಿದ್ರೆ ಒಂದು 5 kg ಒಂದು ಎಕರೆಗೆ ಸಾರಜನಕ ಬೇಕಾಗ್ತದೆ. 10 kg ಒಂದು ಎಕರೆಗೆ ರಂಜಕವನ್ನು ಶಿಫಾರಸು ಮಾಡಿರ್ತಾರ ಮತ್ತು ಪೊಟ್ಯಾಶಿಯಂ 5 kg ಇರ್ತದ. ಇಷ್ಟನ್ನ ನಾವು ಈ ಅಲಸಂದಿ ಬೆಳೆಗೆ 1 ಎಕರೆಗೆ ನಮ್ಮ ಭಾಗದಲ್ಲಿ ಹಾಕ್ಬಹುದು. ತದನಂತರ ಹುರುಳಿಯನ್ನ ನೋಡೋದಾಯ್ತು ಅಂದ್ರೆ ಹುರುಳಿಗೆ ಕೂಡ ನಾವು ಒಂದು 4 kg ಸಾರಜನಕವನ್ನ ಶಿಫಾರಸು ಮಾಡಿರ್ತಾರ ಮತ್ತು ರಂಜಕವನ್ನ ಒಂದು 12 kg ರಂಜಕವನ್ನ ಇಲ್ಲಿ ಶಿಫಾರಸು ಮಾಡಲಾಗಿದೆ ನಮ್ಮ ಹುರುಳಿ ಬೆಳೆಗೆ. ಇನ್ನ ನಮ್ಮ ದ್ವಿದಳ ಧಾನ್ಯದಲ್ಲಿ ಇನ್ನೊಂದು ಪ್ರಮುಖ ಬೆಳೆ ಯಾವುದು ಅಂತ ನಾವು ನೋಡೋದಾಯ್ತು ಅಂದ್ರೆ ತೊಗರಿ ಬೆಳೆ. ಈ ತೊಗರಿ ಬೆಳೆಗೆ ಕೂಡ ನಾವು ಸಾರಜನಕ 10 kg, ರಂಜಕ 20 kg, ಪೊಟ್ಯಾಶಿಯಂ 50 kg. ಇಲ್ಲಿ ಕೆಂಪು ಮಣ್ಣೆ ಆಯಿತು ಅಂತಂತಂದ್ರೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದ ಪೊಟ್ಯಾಷಿಯನ್ನ ನಾವು ಇವತ್ತು ಹಾಕಬೇಕು. ಯಾಕಂದ್ರೆ ಕೆಂಪು ಮಣ್ಣಿನಲ್ಲಿ ಪೊಟ್ಯಾಷಿಯನ ಕೊರತೆ ಬಹಳಷ್ಟು ಕಂಡು ಬರುವಂತಹ ಸಂದರ್ಭಗಳು ಇರ್ತವು. ಸೊ ಅದಕ್ಕೆ ಇಲ್ಲಿ ಪೊಟ್ಯಾಶ್ ಕೂಡ ಕೆಂಪು ಮಣ್ಣಿಗೆ ಯಾವುದೇ ಬೆಳೆಗಳಿರಲಿ ಅಲ್ಲಿ ಸರಿಯಾದಂತ ಈ ಪೊಟ್ಯಾಷಿಯನ ಪ್ರಮಾಣವನ್ನ ನಾವು ಮಣ್ಣಿನ ಒಂದು ಪರೀಕ್ಷೆ ಆಧಾರದ ಮೇಲೆ ನೋಡಿಕೊಂಡು ನಾವು ಇವತ್ತು ಹಾಕೋದು ಬಹಳ ಒಳ್ಳೆಯದು. ಅದಲ್ಲದೆ ಈ ತೊಗರಿಗೆ ಒಂದು ಎಕರೆಗೆ 8 kg ಗಂಧಕವನ್ನ ನಾವು ಇವತ್ತು ಬಳಕೆ ಮಾಡಬೇಕಾಗಿದೆ. ಇನ್ನು ಕಡಲೆಗೆ ಬಂದು ನೋಡಿದ್ರೆ ಕಡಲೆ ಬೆಳೆ ಕೂಡ ನಮ್ಮ ಒಂದು ಜಿಲ್ಲೆಯಲ್ಲಿ ಬೆಳೆಯುವಂತ ಅತ್ಯಂತ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯುವಂತ ಅತ್ಯಂತ ಪ್ರಮುಖವಾದಂತ ಒಂದು ಬೆಳೆ. ಈ ಬೆಳೆಗೆ ನಾವು ನೀರಾವರಿ ಮತ್ತು ಒಣ ಬೇಸಾಯದಲ್ಲಿ ಕೂಡ ಬೆಳಿಬಹುದು. ಹೆಚ್ಚಾನೆಚ್ಚು ಇದನ್ನು ಒಣ ಬೇಸಾಯದಲ್ಲೇನೆ ಬೆಳಿತಾರ. ಹೆಚ್ಚಾನೆಚ್ಚು ಇದು 60-70% ಕ್ಷೇತ್ರವನ್ನ ನಮ್ಮ ಒಂದು ಗದಗ ಜಿಲ್ಲೆಯಲ್ಲಿ ನಾವು ಒಣ ಬೇಸಾಯದಲ್ಲೇನೆ ನೋಡಬಹುದು. ಈ ಒಣ ಬೇಸಾಯಕ್ಕೆ ನಾವು ಒಂದು ಎಕರೆಗೆ 4 kg ಸಾರಜನಕವನ್ನ ಹಾಕಬೇಕು ಮತ್ತು ಒಂದು 10 kg ರಂಜಕವನ್ನ ನಾವು ಇವತ್ತು ಒದಗಿಸೋದು ಬಹಳ ಒಳ್ಳೆಯದು. ಅದು ಅಲ್ಲದೆ ಕಡಲೆಗೆ ನೀರಾವರಿಯಲ್ಲಿ ನಾವು ನೋಡೋದಾಯ್ತು ಅಂದ್ರೆ 1 ಎಕರೆಗೆ 10 kg ಸಾರಜನಕವನ್ನ ಮತ್ತು 20 kg ರಂಜಕವನ್ನ 1 ಎಕರೆಗೆ ನಾವು ಶಿಫಾರಸು ಮಾಡೋದನ್ನ ನೋಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಶಿಫಾರಸು ಆಧಾರದ ಮೇಲೆ ಮತ್ತು ಮಣ್ಣಿನ ಒಂದು ಲಭ್ಯತೆ ಮೇಲೆ ನೋಡಿಕೊಂಡು ನಮ್ಮ ಏನು ದ್ವಿದಳ ಧಾನ್ಯಗಳದವು ಈ ದ್ವಿದಳ ಧಾನ್ಯಗಳಿಗೆ ಬಿತ್ತುವಂತಹ ಹಂತದಲ್ಲಿ ಮತ್ತು
ತದನಂತರ ಹಂತದಲ್ಲಿ ಕೊಡಬೇಕಾದಂಥ ಪೋಷಕಾಂಶಗಳನ್ನು ಗುರುತಿಸಿಕೊಂಡು ಅವುಗಳನ್ನು ಸರಿಯಾದ ಸಮಯಕ್ಕೆ ಕೊಡೋದು ಭಾಳ ಒಳ್ಳೆಯದು. ಯಾಕಂದರೆ ಈ ರೀತಿ ಮಾಡೋದ್ರಿಂದ ನಾವು ಸಮತೋಲನವಾದಂಥ ಗೊಬ್ಬರದ ಬಳಕೆಯನ್ನು ಮಾಡಿದಂಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತ ಬಾಂಧವರೇ, ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸುಸ್ಥಿರ ಕೃಷಿ, ಉತ್ತಮ ಮಣ್ಣಿನ ಆರೋಗ್ಯ, ರಾಸಾಯನಿಕ ಮತ್ತು ಪರ್ಯಾಯ ರಸಗೊಬ್ಬರಗಳ ಸಮತೋಲಿತ ಬಳಕೆ, ಪೋಷಕಾಂಶಗಳ ನಿರ್ವಹಣೆ ಇತ್ಯಾದಿಗಳ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್, ಬೆಂಗಳೂರು. 5 ದಶಕಗಳಿಂದ ರೈತರ ಸೇವೆಯಲ್ಲಿ ತೊಡಗಿರುವ ಕರ್ನಾಟಕ ರಾಜ್ಯದ ಏಕಮಾತ್ರ ರಸಗೊಬ್ಬರ ತಯಾರಿಕಾ ಕಾರ್ಖಾನೆ. ಮಂಗಳ ಉತ್ಪನ್ನಗಳನ್ನು ಬಳಸಿ ಕೃಷಿಯಲ್ಲಿ ನಿರಂತರ ಲಾಭ ಗಳಿಸಿ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಮಂಗಳಮಯವಾಗಲಿ ನಿಮ್ಮೆಲ್ಲರ ಬದುಕು. ಒಳ್ಳೆಯದು. ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರಗಳ ಬಳಕೆ ಮಾಡಬೇಕು ಅನ್ನೋದನ್ನು ಸವಿವರವಾಗಿ ಹೇಳಿದ್ರಿ. ಈಗ ಮೇಡಮ್, ಗದಗ ಜಿಲ್ಲೆಯಲ್ಲಿ ಮಾವು ಮತ್ತು ಗೋಡಂಬಿ ಬೆಳೆಗಳನ್ನು ಸಾಕಷ್ಟು ಜನರು ಬೆಳೀತಾ ಇದ್ದಾರೆ, ಸಾಕಷ್ಟು ಜನ ರೈತರು. ಈಗ ಮಾವು ಮತ್ತು ಗೋಡಂಬಿ ಬೆಳೆಗಳಲ್ಲಿ ಗೊಬ್ಬರಗಳ ಸಮತೋಲನ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ತಿಳಿಸ್ರಿ. ನೋಡ್ರಿ, ಈಗ ನೀವು ಹೇಳ್ದಂಗೆ ಗದಗ ಜಿಲ್ಲೆ ಒಳಗೆ ಮಾವು 1200 ಹೆಕ್ಟರ್ ಪ್ರದೇಶದೊಳಗೆ ಬೆಳೀತಾರೆ ಮತ್ತು ಗೋಡಂಬಿನ ಸುಮಾರು 500 ಹೆಕ್ಟರ್ ಪ್ರದೇಶದೊಳಗೆ ಬೆಳೆ ಹಾಕತ್ತಾರೆ. ಪ್ರಮುಖವಾಗಿ ನಮ್ಮ ಜಿಲ್ಲೆ ಒಳಗೆ ಅಂತಂದ್ರೆ ವನ ಬೇಸಾಯದೊಳಗನ ಈ 2 ಬೆಳೆಗಳು ಭಾಳ ಚಲೋತ್ನೆ ಬೆಳೆದು ಇಳುವರಿಯನ್ನು ಕೊಡ್ತಿದ್ದಾವೆ. ಮತ್ತು ಇವುಗಳಿಗೆ ಪೋಷಕಾಂಶಗಳನ್ನು ನೀವು ಹೇಳ್ದಂಗೆ ಸಮತೋಲನವಾಗಿ ಹಾಕೋದು ಭಾಳ ಮುಖ್ಯ. ಈಗ ತಿಪ್ಪಿ ಗೊಬ್ಬರ ಅಂತೂ ಹಾಕಲೇಬೇಕು ಪ್ರತಿಯೊಂದು ಗಿಡಕ್ಕೂ. ಅದನ್ನು ಹಾಕುವಾಗ ಹೆಂಗೆ ಮಾಡಬೇಕು? ಈಗ 1 ಕ್ವಿಂಟಲ್ ತಿಪ್ಪಿ ಗೊಬ್ಬರ ತೊಗೊಂಡಿದ್ವಿ ಗಿಡಗಳಿಗೆ ಹಾಕಲಿಕ್ಕೆ ಅಂತಂದ್ರೆ ಅದಕ್ಕೆ 1 kg ಟ್ರೈಕೋಡರ್ಮಾ ಅಂತ ಸಿಗುತ್ತೆ, ಅದನ್ನು ಹಾಕಬೇಕು. ಅದ್ರ ಜೊತೆಗೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಸಿಗುತ್ತೆ, ಅದನ್ನು ಹಾಕಬೇಕು. ಮತ್ತು ಸಾರಜನಕವನ್ನು ಒದಗಿಸುವಂಥ ಅಜೋಸ್ಪಿರಿಲಮ್ ಅಂತ ಸಿಗ್ತೈತಿ, ಅದನ್ನು, ಅಥವಾ ರೈಸೋಬಿಯಮ್ ಅಂತ ಸಿಗುತ್ತೆ, ಅದನ್ನು. ಪ್ರತಿಯೊಂದನ್ನು 1 kg ಹಾಕಿ ಆ ತಿಪ್ಪಿ ಗೊಬ್ಬರವನ್ನು ಪುಷ್ಟೀಕರಿಸಿ ನಾವು ಗಿಡಗಳಿಗೆ ಕೊಡೋದ್ರಿಂದ ನಾವು ಏನು ಶಿಫಾರಸು ಮಾಡಿದೆ ರಾಸಾಯನಿಕ ಗೊಬ್ಬರಗಳನ್ನು ಅದರ 25% ಕಡಿಮೆ ಗೊಬ್ಬರಗಳನ್ನು ನಾವು ಹಾಕ್ಬೋದು. ಅಂದರೆ ಆರ್ಗ್ಯಾನಿಕಲಿ ಮಾಡೋರಿದ್ರೆ ಇದನ್ನು ಫಾಲೋ ಮಾಡೋದ್ರಿಂದ ಅತಿ ಹೆಚ್ಚು ಸಾರಜನಕ, ರಂಜಕ ಗಿಡಗಳಿಗೆ ಒದಗಿಸ್ದಂಗೆ ಆಗುತ್ತೆ. ಈಗ ಪ್ರತಿಯೊಂದು ಗಿಡಕ್ಕೆ ಮಾತಾಡೋದಾದರೆ 25 kg ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡಬೇಕು. ಅದ್ರ ಜೊತೆಗೆ ಕೆಲವೊಂದು ಶಿಫಾರಸು ಮಾಡಿದಾರೆ, ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಅವುಗಳ ಜೊತೆಗೆ ಲಘು ಪೋಷಕಾಂಶಗಳು ಕೂಡ ಈ ಬೆಳೆಗಳಿಗೆ ಪ್ರಮುಖವಾಗಿ ಬೇಕಾಗತ್ತೆ. ಈ ರಂಜಕ, ಪೊಟ್ಯಾಶು, ಸಾರಜನಕ ಏನು ಮಾತಾಡ್ತೀವಿ ಇವು ಬೆಳವಣಿಗೆಗೆ ಭಾಳ ಸಹಾಯ ಮಾಡ್ತಾವೆ. ಜೊತೆಗೆ ಪೊಟ್ಯಾಶನ್ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮ ಬೆಳೆಗೆ ಬರುತ್ತೆ. ಈಗ ಮತ್ತು ಮಾವಿನ ಗಿಡಕ್ಕೆ ಎಷ್ಟು ರೆಕಮೆಂಡ್ ಮಾಡ್ಯಾರಪ್ಪ ಅಂತಂದ್ರೆ 5 ವರ್ಷಕ್ಕಿಂತ ಕಡಿಮೆ ಇತ್ತಂದ್ರೆ ಸುಮಾರು 160 ಗ್ರಾಮ್ನಿಂದ 792 ಗ್ರಾಮ್ ಯೂರಿಯಾನ ನಾವು ಕೊಡ್ಬೋದು. ಮತ್ತು DAP 195 ಗ್ರಾಮು 5 ವರ್ಷದ ಗಿಡಕ್ಕೆ ಬೇಕಾಗ್ತೈತಿ. ಮತ್ತು 1 ವರ್ಷದ ಗಿಡ ಇತ್ತಂದ್ರೆ ಸುಮಾರು 45 ಗ್ರಾಮ್ನಷ್ಟು ನಾವು ಕೊಡಬೇಕಾಗ್ತೈತಿ. ಇನ್ನು ಪೊಟ್ಯಾಶ್ ಇತ್ತಂದ್ರೆ 1ನೇ ವರ್ಷದ ಗಿಡಕ್ಕೆ 115 ಗ್ರಾಮ್ ಕೊಟ್ಟರೆ 5 ವರ್ಷದ ಗಿಡಕ್ಕೆ 564 ಗ್ರಾಮನ್ನು ಕೊಡಬೇಕಾಗ್ತೈತಿ. ಇನ್ನು 5 ವರ್ಷದಕ್ಕಿಂತ ಮೇಲ್ಪಟ್ಟಿರೋ ಗಿಡ ಇತ್ತು ಅಂತಂದ್ರೆ ಅದಕ್ಕೆ ನಾವು ಸುಮಾರು 1 kg ಯೂರಿಯಾ ಮತ್ತು 250 ಗ್ರಾಮ್ನಷ್ಟು DAP ಮತ್ತು ಪೊಟ್ಯಾಶನ್ನು 700ರಿಂದ 900 ಗ್ರಾಮ್ನಷ್ಟು ಪ್ರತಿ ಗಿಡಕ್ಕೆ ಕೊಡಬೇಕಾಗ್ತೈತಿ. ಇವು ಅಷ್ಟೇ ಅಲ್ಲದೆ ಇವುಗಳನ್ನು ಸಾಮಾನ್ಯವಾಗಿ ಜೂನಲ್ಲಿ ಕೊಡೋದು ಭಾಳ ಉತ್ತಮ. ಅಂದರೆ ಮುಂದೆ ಮಳೆ ಆದಾಗ ಇವೆಲ್ಲ ಕರಗಿ ಗಿಡಗಳಿಗೆ ಸಿಗೋದ್ರಿಂದ ಉತ್ತಮ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಲಘು ಪೋಷಕಾಂಶಗಳು ಭಾಳ ಮುಖ್ಯ. ಈಗ ಹೂವು ಬರಬೇಕು ಅಂತಂದರೆ 13-0-45 ಸಿಂಪಡಣೆ ಮಾಡ್ತೀವಿ. ಅದ್ರ ಜೊತೆಗೆ ಮಾವು ಸ್ಪೆಷಲ್ ಅಂತ ಸಿಗುತ್ತೆ. ಇದು ಏನು ಅಂದರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನವರು ಬಿಡುಗಡೆ ಮಾಡಿರುವಂಥ ಲಘು ಪೋಷಕಾಂಶಗಳ ಮಿಶ್ರಣ. ಇದರೊಳಗೆ ತಾಮ್ರ ಇರುತ್ತೆ, ಸತು ಇರುತ್ತೆ, ಕಬ್ಬಿಣ ಇರುತ್ತೆ, ಬೋರಾನ್ ಇರುತ್ತೆ, ಜಿಂಕ್ ಇರುತ್ತೆ. ಇವೆಲ್ಲ ಏನು ಮಾಡ್ತಾವೆ ಅಂತಂದ್ರೆ ಗಿಡಗಳಿಗೆ ಫ್ರೂಟ್ ಬಡ್ ಡಿಫ್ರೆನ್ಸಿಯೇಷನ್ ಅಂತೀವಿ. ಅಂದರೆ
ಎಲೆ ಹಂತದಿಂದ ಹೂವಿನ ಹಂತಕ್ಕೆ ಬರಲಿಕ್ಕೆ ಈ ಲಘು ಪೋಷಕಾಂಶಗಳು ಭಾಳ ಮುಖ್ಯ. ಹಾಗಾಗಿ ಇವುಗಳನ್ನು ನಾವು ಶಿಫಾರಸು ಮಾಡಿರೋದು ಮಾವಿನ ಬೆಳೆಗೆ ಅಂದರೆ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡೋದ್ರಿಂದ ಹೂವು ಚೆನ್ನಾಗಿ ಬರುತ್ತೆ, ಪರಾಗಸ್ಪರ್ಶ ಚೆನ್ನಾಗಾಗುತ್ತೆ, ಕಾಯಿ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ. ಈ ಮ್ಯಾಂಗೋ ಸ್ಪೆಷಲನ್ನು ನಾವು ಬೆಳೆಗೆ ಒಂದು 6 ಬಾರಿ ಸಿಂಪಡಣೆ ಮಾಡಬೇಕಾಗ್ತೈತಿ. ಸೆಪ್ಟೆಂಬರ್ ತಿಂಗಳದಾಗೊಮ್ಮೆ, ಅಕ್ಟೋಬರ್ ತಿಂಗಳದಾಗೊಮ್ಮೆ, ನವಂಬರ್ ಡಿಸೆಂಬರಲ್ಲಿ. ಅದಾದಮೇಲೆ ಈ ಕಾಯಿಗಳು ಮಿಡಿ ಕಾಯಿ ಬಂದಾಗ ಒಂದ್ಸಲಿ ಸಿಂಪಡಣೆ ಮಾಡಬೇಕು. ಕೊನೆಯದಾಗಿ ಸ್ವಲ್ಪ ದೊಡ್ಡ ಗಾತ್ರ ಅಂದರೆ ಡಾರಿಗಾಯಿ ಅಂತ ಕರಿತೀವಿ, ಆ ಹಂತದೊಳಗೆ ಸಿಂಪಡಣೆ ಮಾಡೋದ್ರಿಂದ ಕಾಯಿಗಳು ಉತ್ತಮವಾಗಿ ಬೆಳೆದು ಬಣ್ಣವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಇನ್ನು ಗೋಡಂಬಿ ಬೆಳೆಯೋದು ಮಾತಾಡೋದಾತಂದ್ರೆ ಇದಕ್ಕೂ ಕೂಡ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ 25 kg ಅಷ್ಟು ನಾವು ಕೊಡಬೇಕು. ಮತ್ತು ಈ ಹೊಸ ನಾಟಿ ಮಾಡಿದ ತೋಟಗಳು ಇತ್ತು ಅಂತಂದರೆ 1ನೇ ವರ್ಷ 20 kg ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು, 2ನೇ ವರ್ಷ 10 kg ಕೊಡ್ಬೋದು. ಕ್ರಮೇಣ ನಮ್ಮಲ್ಲಿ ಎಷ್ಟು ಸಾಧ್ಯ ಇರುತ್ತೋ ಅಷ್ಟು ಹೆಚ್ಚಿಗೆ ಮಾಡ್ಕೋತ ಹೋಗ್ಬೋದು. ಇಲ್ಲ ಅಂದರೆ ಕನಿಷ್ಠ ಪಕ್ಷ 10 kg ಆದರೂ ಪ್ರತಿ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು. ಮತ್ತು ರಾಸಾಯನಿಕಗಳನ್ನು ಕೊಡೋದಾದರೆ ಯೂರಿಯಾ 1ನೇ ವರ್ಷ 130 ಗ್ರಾಮ್ ಕೊಡ್ಬೋದು, ರಂಜಕ 300 ಗ್ರಾಮು, ಪೊಟ್ಯಾಶ್ 100 ಗ್ರಾಮ್ ಕೊಡಬೇಕು. ಮತ್ತು ಇದು 5 ವರ್ಷದ ಬೆಳೆ ಇತ್ತು ಅಂದರೆ 500 ಗ್ರಾಮ್ ಯೂರಿಯಾ, 600 ಗ್ರಾಮು ರಂಜಕ ಮತ್ತು 800 ಗ್ರಾಮು ಪೊಟ್ಯಾಷನ್ನ ಕೊಡಬೇಕು. 5 ವರ್ಷದ ಮೇಲ್ಪಟ್ಟಿದ ಗಿಡ ಇತ್ತು ಅಂತಂದರೆ 1 ಗಿಡಕ್ಕೆ ಯೂರಿಯಾ 1 kg, ರಂಜಕ 1200 ಗ್ರಾಮು ಮತ್ತು ಪೊಟ್ಯಾಷ್ 800 ಗ್ರಾಮನ್ನು ಕೊಡಬೇಕು. ಅದರ ಜೊತೆಗೆ ಮಾವು ಸ್ಪೆಷಲ್ ಕೂಡ ನಾವು ಗೋಡಂಬಿ ಬೆಳೆಯಲ್ಲಿ ಉಪಯೋಗಿಸ್ಬೋದು. ಇದು ಕೂಡ ಕಾಯಿ ಕಟ್ಟಲಿಕ್ಕೆ ಸಹಾಯ ಮಾಡುತ್ತೆ ಮೇಡಮ್. ಒಳ್ಳೆಯದು. ಮಾವು ಮತ್ತು ಗೋಡಂಬಿ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರಗಳ ನಿರ್ವಹಣೆ ಹೇಗೆ ಅಂತ ತಿಳಿಸಿದ್ರಿ. ಈಗ ಮಾವು ಮತ್ತು ಗೋಡಂಬಿ ಬೆಳೆಯ ರೈತರು ಇದರ ಉಪಯೋಗವನ್ನು ಪಡ್ಕೊತಾರೆ ಅಂತ ತಿಳಿತಾ, ಸರ್ ನೀವು ಏಕದಳ ಮತ್ತು ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರ ಮಾಡಬೇಕು ಅಂತ ಹೇಳಿದ್ರಿ. ಈಗ ಎಣ್ಣೆಕಾಳು ಬೆಳೆಗಳಲ್ಲಿ ಯಾವ ರೀತಿ ಗೊಬ್ಬರಗಳನ್ನು ಸಮತೋಲನವಾಗಿ ಬಳಸ್ಬೋದು ಅಂತೀರಿ? ಅವಶ್ಯಕವಾಗಿ ಇಲ್ಲಿ ಎಣ್ಣೆಕಾಳು ಬೆಳೆಗಳಿಗೆ ನಾವು ಸಾಮಾನ್ಯವಾಗಿ ಏನು ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳದಾವಲ್ಲ, ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇಲ್ಲಿ ನಮ್ಮ ಈ ಎಣ್ಣೆಕಾಳು ಬೆಳೆಗಳಿಗೆ ಬೇಕಾಗ್ತವು. ಮತ್ತು ಕೆಲವೊಂದಿಷ್ಟು ಹೆಚ್ಚಿನ ಒಂದು ಪ್ರಮಾಣದ ಪೋಷಕಾಂಶಗಳು ಕೂಡ ಈ ಒಂದು ಬೆಳೆಗಳಿಗೆ ಬೇಕಾಗ್ತದೆ. ಇಲ್ಲಿ ಎಣ್ಣೆಕಾಳುಗಳು ಅಂದ್ರೆ ನಮ್ಮ ಒಂದು ಗದಗ ಭಾಗದಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಸಾಮಾನ್ಯವಾಗಿ ಶೇಂಗಾ ಬೆಳೆ ಒಂದು ಪ್ರಮುಖವಾದಂಥ ಎಣ್ಣೆ ಬೆಳೆಯಾಗಿತ್ತು. ಅದು ಅಲ್ದನ ಕುಸಿಬಿ ಒಂದು ಎಣ್ಣೆಕಾಳು ಬೆಳೆಯಾಗೈತಿ. ನಂತರ ಸೂರ್ಯಕಾಂತಿ ಕೂಡ ಒಂದು ಪ್ರಮುಖವಾದಂಥ ಬೆಳೆ. ಅಷ್ಟೇ ಅಲ್ಲದೆ ಸೋಯಾಬೀನ್ ಕೂಡ ಇವತ್ತು ಸೋಯಾ ಅವರೆ ಅಂತ ನಾವೇನು ಹೇಳ್ತೀವಿ, ಈ ಸೋಯಾ ಅವರೆ ಕೂಡ ನಮಗೆ ಒಂದು ಒಳ್ಳೆಯ ಎಣ್ಣೆಕಾಳು ಬೆಳೆ ಅಂತ ನಾವು ನೋಡ್ಬೋದು. ಇಲ್ಲಿ ನಮ್ಮ ಭಾಗದಲ್ಲಿ ಈ ಒಂದು ಶೇಂಗಾ ಬೆಳೆಯನ್ನು ನಾವು ನೋಡೋದಾಯ್ತು ಅಂತಂದ್ರೆ ಈ ಶೇಂಗಾ ಬೆಳೆಗೆ ಸಾಮಾನ್ಯವಾಗಿ ನಮ್ಮ ಒಂದು ಭಾಗದಲ್ಲಿ ಎಷ್ಟು ಶಿಫಾರಸು ಮಾಡಿದ್ದಾರೆ ನಮ್ಮ ಒಂದು ವಲಯ 3ಕ್ಕೆ ಅಂತ ನಾವು ನೋಡೋದಾದ್ರೆ 1 ಎಕರೆಗೆ 700 kg ಅಷ್ಟು ಸಾರಜನಕವನ್ನು ಶಿಫಾರಸು ಮಾಡಿದರೆ, ಒಂದು 18.4 kg ಅಷ್ಟು ರಂಜಕವನ್ನು 1 ಎಕರೆಗೆ ಶಿಫಾರಸು ಮಾಡಲಾಗಿದೆ. ಒಂದು 10 kg ಅಷ್ಟು ಪೊಟ್ಯಾಷಿಯನ್ನ ನಮ್ಮ ಒಂದು ವಲಯಕ್ಕೆ ಇವತ್ತು ಶಿಫಾರಸು ಕೂಡ ಮಾಡಲಾಗಿದೆ. ಇಲ್ಲಿ ಈ ಸಾರಜನಕ, ರಂಜಕ, ಪೊಟ್ಯಾಷಿಯು ಏನೈತಲ್ಲ ಇದನ್ನು ಸ್ವಲ್ಪ ತಳಗೊಬ್ಬರವಾಗಿಯೇ ನಾವು ಕೊಡೋದು ಬಹಳ ಮುಖ್ಯ ಈ ಒಂದು ಶೇಂಗಾ ಬೆಳೆಗೆ. ಮತ್ತು ಈ ಪೋಷಕಾಂಶಗಳನ್ನು ಒದಗಿಸುವಷ್ಟು ಪ್ರಮಾಣದ ರಸಗೊಬ್ಬರಗಳನ್ನು ನಾವು ಇವತ್ತು ಕೊಡೋದು ಬಹಳ ಮುಖ್ಯ. ಹೆಚ್ಚಿಗೆನೇ ಕೊಡಬಾರ್ದು ಮತ್ತು ಕಡಿಮೆನೇ ಕೊಡಬಾರ್ದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನು, ಇಷ್ಟು ಬೇಕಾದಂಥ ಪೋಷಕಾಂಶಗಳನ್ನು ಪೂರೈಸುವಂಥ ಗೊಬ್ಬರಗಳನ್ನ ನಾವು ಇವತ್ತು ಹಾಕಬೇಕಾಗತ್ತೆ. ತದನಂತರ ಈ ಶೇಂಗಾ ಬೆಳೆಯಲ್ಲಿ ಏನು ಮಾಡೋದು ಅಂತಂದ್ರೆ ಶೇಂಗಾ ಬೆಳೆಗೆ ಗಂಧಕದ ಪ್ರಮಾಣ ಬಹಳ ಅವಶ್ಯಕ. ಅದರಲ್ಲೂ ವಿಶೇಷವಾಗಿ ನಾವು ಏನು ಎಣ್ಣೆಕಾಳು ಬೆಳೆಗಳಂತ ನೋಡ್ತೀವಿ, ಈ ಎಣ್ಣೆಕಾಳು ಬೆಳೆಗಳಿಗೆ ಗಂಧಕ ಬಹಳ ಮುಖ್ಯ. ಅದರಲ್ಲೂ ಈ ಶೇಂಗಾ ಬೆಳೆಗೆ ಗಂಧಕದ ಪ್ರಮಾಣ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಸೊ ಅದಕ್ಕೆ ಈ ಗಂಧಕವನ್ನು ಕೂಡ ನಾವು ಈ ಎಣ್ಣೆಕಾಳು ಬೆಳೆಯಾದಂಥ ಶೇಂಗಾಕ್ಕೆ ನಾವು ಹಾಕ್ಬೋದು. ಇಲ್ಲಿ ನೇರವಾಗಿ ನಾವು ಏನು ಮಾಡ್ಬೋದು ಅಂದ್ರೆ 1 ಎಕರೆಗೆ 200 kg ಅಷ್ಟು ಜಿಪ್ಸಮ್ ಗೊಬ್ಬರವನ್ನ ಶೇಂಗಾ ಬೆಳೆಯಲ್ಲಿ ಕೊಂಡಿ ಚುಚ್ಚುವಾಗ ಅಥವಾ ಬಾರಂಗಿ ಚುಚ್ಚುವುದಂತ